ಅಲ್ಲಿ ನೋಡಿದ್ರೆ ವಾರು ಅದು ಇದು ಅಂತೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಇರಾನು, ಇಸ್ರೇಲು, ಅಮೇರಿಕಾ ಇರೋ ಬರೋರೆಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ. ಅದು ಯಾಕಾರು ಹಿಂಗೆ ವಾರ್ಗಳು ಮಾಡಿಬಿಟ್ಟು ಹೊಡೆದಾಡ್ಕೊಂಡು ಸಾಯ್ತಾರೋ. ದಯವಿಟ್ಟು ಶಾಂತಿ ನೆಲೆಸಲಿ ಅಂತ ಕೇಳ್ಕೊಳ್ಳೋಣ. ಬಟ್ ಇಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ ಏನು ಗುರು ನಡೀತಾ ಇರೋದು, ಯಪ್ಪ ತಲೆಯೆಲ್ಲ ಕೆಟ್ಟು. ಇವತ್ತಂತೂ ಫುಲ್ ಮಜಾ ಬಂದಿದೆ. ಫುಲ್ ಪೈಸಾ ವಸೂಲ್ ಸ್ಯಾಟರ್ಡೆ. ಪಾಕಿಸ್ತಾನ ಕೊನೆಯಲ್ಲಿ ಗೆದ್ದರೂ ಕೂಡ ಮ್ಯಾಚ್ ಸೋತರು. ಶ್ರೀಲಂಕಾ ಮ್ಯಾಚ್ ಸೋತರೂ ಕೂಡ ಗೆದ್ಬಿಟ್ರು ಅವರು. ನ್ಯೂಜಿಲೆಂಡ್ ಅವರು ಏನೂ ಆಡಲೇ ಇಲ್ಲ, ಅಂದರೂ ಗೆದ್ದಂಗೆ ಆಯ್ತವರು. ಯಾವ ಥರ ಹೇಳಬೇಕು ಇದು. ಇವ್ರು 3 ಜನನೂ ಬಿಟ್ಟು ನಮ್ಮ ಭಾರತ ದೇಶದ ಕ್ರಿಕೆಟ್ ಅಭಿಮಾನಿಗಳು ನಾವೆಲ್ಲ ಏನೂ ಮಾಡದೆ ಸುಮ್ಮನೆ ನೋಡ್ಕೊಂಡ್ಬಿಟ್ಟು ನಾವು ಗೆದ್ವಾ ಸೋತ್ವಾ ಹೇಳಿ. ಇವತ್ತು ಗೆದ್ದಿದ್ದೀವಿ, ನಾಳೆ ಏನಾಗುತ್ತೆ ಅಂತ ವೆಸ್ಟ್ ಇಂಡೀಸ್ ಮ್ಯಾಚ್ ಆದಮೇಲೆ ಗೊತ್ತಾಗುತ್ತೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ SJ ರಿವ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಏನು ಮ್ಯಾಚು ಗುರು ಇವತ್ತು, ಸೂಪರ್ 8 ಮ್ಯಾಚು. ಶನಿವಾರ ಈವ್ನಿಂಗು ಇವತ್ತು ಏನೋ ಪ್ಲ್ಯಾನ್ ಮಾಡ್ಕೊಳ್ಳೋದೇ ನೀಟಾಗಿ ಒಂದು ಬಾಲು ಬಿಡ್ದಂಗೆ ಆಲ್ಮೋಸ್ಟ್ ನೋಡಿ ತುಂಬ ದಿನ ಆಗೋಯಿತು ಮ್ಯಾಚು. ಬಟ್ ಸಿಕ್ಕಾಪಟ್ಟೆ ಹೊರ್ತು ಒಂದೊಂದು ಮೊಮೆಂಟು ಎಂಜಾಯ್ ಮಾಡಿದ್ದೀನಿ ಇವತ್ತು. ಎಕ್ಸೆಪ್ಟ್ ಫಾರ್ ದ ಫ್ಯಾಕ್ಟ್ ಫಸ್ಟ್ ಪಾಕಿಸ್ತಾನ್ ಬ್ಯಾಟಿಂಗ್ ಆಡಬೇಕಾದ್ರೆ ಏನು ಅವ್ರು ಸರಿಗೆ ಹೊಡಿತಾ ಇದ್ರು ಕೂಡ ಅದು ಎಂಜಾಯ್ ಮಾಡೋ ಥರನೇ ಇತ್ತು. ಆದರೆ ಅವರು ಪಾಪ ನೋಡಿ ಏನು ಇಂಟೆಂಟ್ ಇಟ್ಕೊಂಡು ಬಂದು ಆಡಿದ್ರು. ಪಾಪ ಗೀಪ ಅಂತೆಲ್ಲ ಹೇಳ್ಬಾರ್ದು, ಇವೆಲ್ಲ ಮತ್ತು ಕಮೆಂಟ್ಗಳು ಅವೆಲ್ಲ ಶುರು ಮಾಡಬೇಡಿ. ಕ್ರೀಡೆ ಥರ ನೋಡೋಣ. ಅವ್ರೂ ಇವತ್ತು ಮಾಡು ಇಲ್ಲವೇ ಮಡಿ, ಬೇರೆ ದಾರಿ ಇಲ್ಲ, ಹೆಂಗೋ ಒಂದು ಆಸೆ ಚಿಗುರ್ಕೊಂಡಿತ್ತು ಅವ್ರಿಗೆ ನಿನ್ನೆ ಆಗಿದ್ದ ಪರಿಸ್ಥಿತಿಯಿಂದ. ಆ ಕಾರಣಕ್ಕೆ ಏನಾಗುತ್ತೋ ಏನೋ ಅಂದ್ಬಿಟ್ಟು ಅವ್ರೂ ಟಾಸ್ ಸೋತ್ಬಿಟ್ರು ಬ್ಯಾಟಿಂಗಿಗೆ ಬಂದರು. ಬ್ಯಾಟಿಂಗ್ ಬಂದಾಗ ಆಗಲೇ ಒಂಥರ ಇವರು 65 ಫಾರ್ ನೋ ಲಾಸ್ ಆಪೋನೆಂಟ್ಸು ಅನ್ನೋ ಥರ ಶ್ರೀಲಂಕಾ ಆಗೋಗ್ಬಿಟ್ಟಿತ್ತು. ಬ್ಯಾಟಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಾಹಿಬ್ಜಾದಾ ಫರ್ಹಾನ್ ಟೂರ್ನಮೆಂಟಲ್ಲೇ ಹೈಯೆಸ್ಟ್ ಸ್ಕೋರರ್ ಇವಾಗ. ಹೈಯೆಸ್ಟ್ ಸ್ಕೋರ್ ಅಂದರೆ ಇನ್ಯಾರೂ ಬೀಟೇ ಮಾಡೋಕ್ಕಾಗಲ್ಲ ಅನ್ನೋ ರೇಂಜ್ ಹೊಡೆದಿರೋದು. ಸರ್ಯಾಗಿ ಹೊಡೆದಾಗ್ಬಿಟ್ಟು ಇವತ್ತು 2ನೇ ಸೆಂಚುರಿ ಟೂರ್ನಮೆಂಟಲ್ಲಿ ಸರ್ರಿಗೆ ಹೊಡೆದಿದ್ದು ಆ ಮನುಷ್ಯ. ಜೊತೆಗೆ ಸೇರಿಕೊಂಡಿದ್ದು ಆ ಮನುಷ್ಯ ಜಮಾನ್ ಅಂದ್ಬಿಡೋಣ ನಾವು. ಇನ್ನೊಂದು ವರ್ಡ್ ಹೇಳೋದು ಬೇಡ, ಫಖಾರ್ ಅನ್ಬೇಕದು ಒಳಗಡೆ ನಾಲ್ಗೆಯಿಂದ. ಫಖಾರ್ ಜಮಾನ್ ಆ ಮನುಷ್ಯನ ಯಾವಾಗಲೂ ಡೌನ್ ದ ಆರ್ಡರ್. ಈ ಮೈಕ್ ಹಸನ್ನು ಇಂಥವ್ರನ್ನೆಲ್ಲ ಕೋಚಾಗಿ ಇಟ್ಕೊಂಡ್ರೆ ಆ ಪಾಕಿಸ್ತಾನ ತಲೆ ಇಲ್ಲದೆ ಇರೋ ಕ್ರಿಕೆಟ್ ಬೋರ್ಡು. ಆ ಮೈಕ್ ಹಸನ್ ನಮಗೆ ಗೊತ್ತಲ್ಲ ಆ ಮನುಷ್ಯನ ಕತೆ. ಅವ್ನು ಇಟ್ಕೊಂಡು ಅವನದೇ ಅನ್ಸುತ್ತೆ ಐಡಿಯಾ. ಆ ಮನುಷ್ಯನ ಡೌನ್ ದ ಆರ್ಡರ್ ಆಡಿಸ್ತಾಯಿದ್ರು. ಫಖಾರ್ ಜಮಾನ್ ನ್ಯಾಚುರಲ್ ಓಪನಿಂಗ್ ಬ್ಯಾಟ್ಸ್ಮನ್ನು. ಇವತ್ತು ಬಂದ್ಬಿಟ್ಟು ತೋರಿಸಿದ್ದು ಹೆಂಗೆ ಹೊಡೆದಿದ್ದು ಇವತ್ತು ಸರ್ರಿಗೆ. ಈ ಶ್ರೀಲಂಕಾ ಅವ್ರ ಬೌಲಿಂಗು ಫೀಲ್ಡಿಂಗು ಎಲ್ಲ ಹಂಗೆ ಇತ್ತು. ಆ ಮಹೇಶ್ ತೀಕ್ಷಣ ಎಲ್ಲ ಆಡ್ತಾಯಿದ್ದಿದ್ದು, ಆ ಕ್ಯಾಚ್ಗಳು ಬಿಟ್ಟಿದ್ದು. ಆಮೇಲೆ ಒಂದು ಅಪರೂಪಕ್ಕೆ ಒಂದು ರಿವ್ಯೂ ತೊಗೊಳ್ಳೋವಂಥದ್ದು, ಒಂದು ಮಹೇಶ್ ತೀಕ್ಷಣ ಬೌಲಿಂಗಲ್ಲಿ ಕಾರ್ಡ್ ಬಿಹೈಂಡ್ಗೆ ಬ್ಯಾಟಿಗೆ ಎಡ್ಜಾಗ್ಬಿಟ್ಟು ಹೋಗ್ಬಿಟ್ಟು ಕೀಪರ್ ಕ್ಯಾಚ್ ಹಿಡಿದಿದ್ದು. ಅಪೀಲೂ ಮಾಡಲಿಲ್ಲ. ಥರ್ಡ್ ಅಂಪೈರ್ಗೆ DRS ತೊಗೋಬೋದಾಗಿತ್ತು. ನೋಡಿದ್ರೆ ನೀಟಾಗಿ ನಿಕ್ಕಾಗಿತ್ತು. ಜಯಸೂರ್ಯ ತಲೆ ಚಚ್ಕೋತಾಯಿದ್ರು ಆ ಕಡೆ ನಿಂತ್ಕೊಂಡು. ಈ ಶ್ರೀಲಂಕಾ ಅವರು ಒಂಥರ ಏನೋ ಸಪ್ಪಮೋರೆಲ್ಲೇ ಆಡ್ತಾಯಿದ್ರು ಫಸ್ಟ್ ಇನ್ನಿಂಗ್ಸ್ ಆಡಬೇಕಾದ್ರೆ. ಕ್ರೌಡು ಪಾಪ ತಲೆ ಕೆಡಿಸ್ಕೊಂಬಿಟ್ಟಿದ್ರು. ಈ ಸಾಹಿಬ್ಜಾದಾ ಫರ್ಹಾನು ಮತ್ತು ಫಖಾರ್ ಜಮಾನ್ ಹೊಡಿತಾ ಇದ್ದಿದ್ದು 169 170ವರೆಗೂ ನೋ ಲಾಸಲ್ಲೇ ಹೊಡ್ಕೊಂಡೇ ಹೋದರು. ಇಬ್ಬರೂ ಏನು 80 85 ಎಲ್ಲ ಮೇಲಕ್ಕೆ ಹೋಗ್ಬಿಟ್ಟು ಆಮೇಲೆ ಫಖಾರ್ ಜಮಾನ್ ಔಟು. ಸಾಹಿಬ್ಜಾದಾ ಫರ್ಹಾನ್ 100 ಹಾಕ್ಬಿಟ್ಟು ಔಟು. ಆಮೇಲೆ ಏನಾಗುತ್ತೆ 38ಕ್ಕೇನೋ 6-7 ವಿಕೆಟ್ ಮಿಕ್ಕಿದ 38 ರನ್ನು ಆ ಥರ ಎಲ್ಲ. ಆಮೇಲೆಲ್ಲ ತಪ ಉದುರೋದ್ರು ಪಾಕಿಸ್ತಾನವರು. ನ್ಯಾಚುರಲ್ ಕತೆ. ಇನ್ನೊಂದು 20ರಿಂದ 30 ರನ್ ಶಾರ್ಟ್. ಯಾಕಂದರೆ ಅವ್ರು ಏನಾದ್ರು 230 240 ಹೊಡೆದಿದ್ರು ಅಂದಿದ್ರೆ ಆವಾಗ ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದಾಯಿತು. ಬಟ್ ಆಮೇಲೆ ಕೊನೆಯಲ್ಲಿ ಮ್ಯಾಚ್ ರಿಸಲ್ಟು ಈ ಸ್ಕೋರ್ ನೋಡಿದ್ಮೇಲೆ ಬೇರೆ ಥರನೇ ಕಾಣುತ್ತೆ. ಆದರೆ ಅವ್ರು 20ರಿಂದ 30 ರನ್ ಶಾರ್ಟ್ ಅಂತೂ ಡೆಫಿನೆಟ್ಲಿ. ಯಾಕಂದರೆ 240 ಹೊಡೆಯೋ ಚಾನ್ಸ್ ಇವತ್ತು ಸಿಕ್ಕಾಪಟ್ಟೆ ಇತ್ತು ಅವ್ರಿಗೆ. ಹಾಳು ಮಾಡ್ಕೊಂಡ್ರು ಅದನ್ನು. ಅದಾದಮೇಲೆ ಇವ್ರ ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತಪ್ಪ ಶ್ರೀಲಂಕಾ ಅವ್ರದ್ದು. ಆ ಮನುಷ್ಯ ನಾವು ಪತುನ್ ನಿಸಂಕನ್ ಸಿಕ್ಕಾಪಟ್ಟೆ ನಂಬ್ಕೊಂಡು ಏನೋ ಸಕ್ಕದಾಗಿ ಆಡ್ತಾರೆ ಮನುಷ್ಯ. ಸೆಂಚುರಿ ಎಲ್ಲ ಹೊಡು ಹತ್ರ ಸರ್ರಿಗೆ ಬಾರಿಸುತ್ತೆ. ಇದು ಒಂಥರ ಪಾಕೆಟ್ ಡೈನಮೋ, ಇನ್ನೊಂದು ರಮೇಶ್ ಕಲುವಿತರಣ ಥರ ಅಂದ್ಕೊಂಡೆಲ್ಲ ನೋಡ್ತಾಯಿದ್ರೆ ಹೋಯ್ತು. ಆ ಶಾಟ್ ಏನು ಅಂತ ಹಂಗೆ ಔಟ್ಸೈಡ್ದ ಆಫ್ ಸ್ಟಂಪು ನೀಟಾಗಿ ಆ ನಸೀಮ್ ಶಾಗೆ ಒಳ್ಳೆ ಟೈಮ್ ಕೊಟ್ಬಿಟ್ಟು ಆ ಕಡೆ ಹೋಗಿ ನಿಂತ್ಕೊಂಡ್ಬಿಡೋದು. ಬೌಲರ್ಗೆ ಅಷ್ಟೊಂದು ಟೈಮ್ ಕೊಟ್ಟರೆ ಆರಾಮಾಗಿ ಅವ್ರು ಲೈನ್ ವೇರಿ ಮಾಡಿಬಿಟ್ಟು ವೈಡ್ ಆಫ್ ದ ಔಟ್ಸೈಡ್ ಆಫ್ ಸ್ಟಂಪ್ ಹಾಕಿದಾಗ ಹೋಗಲಿ ಬಿಟ್ಬಿಡ್ಬೋದಾಗಿತ್ತು. ಅದನ್ನ ಹೋಗಿ ಅಟ್ಟಿಸ್ಕೊಂಡು ಹೋಗೋದು ಕ್ಯಾಚು. ಅದಾದಮೇಲೆ ಆ ಅಬ್ರಾರು ಅದೇ ಹಿಂಗೆ ಅನ್ನುತ್ತಲ್ಲ ಆ ಮನುಷ್ಯ ಬಂದ್ಬಿಟ್ಟು ಫಾಸ್ಟ್ ಬಾಲೇ ಬೋಲ್ಡ್ ಮಾಡಿದ್ದು. ನೆಕ್ಸ್ಟು 94ಕ್ಕೆ 4 101ಕ್ಕೆ 5 101ಕ್ಕೆ ಲಿಯಾನಗೆ ಔಟ್ ಆಗಿದ್ದು. 94ಕ್ಕೆ 4 ಕಮಿಂದು ಮೆಂಡಿಸ್. ಅದಾದಮೇಲೆ
ಇಲ್ಲ ಜನಿತ್ ಲಿಯಾನಗೆ 101ಕ್ಕೆ 5 ವಿಕೆಟ್ ಹೋದಾಗ ಆಮೇಲೆ ಆವಾಗಲೂ ಚಾನ್ಸು ಏನೋ ಆಗೋಗ್ಬಿಡುತ್ತೆ ಅಂತ ನವಾಜು ಬೋಲ್ಡ್ ಮಾಡಿದ್ದು, ಎಲ್ಲ ಬೋಲ್ಡ್ಗಳು, ಎಲ್ಲ ಸ್ಪಿನ್ನರ್ಗಳೂ ಫುಲ್ಲು ಬಾಲ್ ಇದೇ ಆಗ್ತಾಯಿಲ್ಲ, ಸರಿಯಾಗಿ ಬೌನ್ಸೇ ಆಗ್ತಿರ್ಲಿಲ್ಲ. ಆ ಪೆಲೆಕೆಲೆ ಈ ಕ್ರೀಡಾಂಗಣ ಅಲ್ಲಿ ನಡೆದಿದ್ದು ಶ್ರೀಲಂಕಾನಲ್ಲಿ, ಕ್ರೌಡು ಪಾಪ ಬೇಜಾರು ಮಾಡ್ಕೊಂಡಿದ್ರು. ಆಮೇಲೆ ಬಂದಿದ್ದು ದಸುನ್ ಶಾನಕ ಬಂದ ಮೇಲೆ, ಆ ಶಾನಕ ಬಂದಾಗ ಎಲ್ಲರೂ ಅವ್ನು ಸಿಕ್ಕಾಪಡೆ ಬಿಗ್ 6 ಹೀಟರು ಅಂತ ಎಲ್ರಿಗೂ ಗೊತ್ತು. ಬಟ್ ಕ್ಯಾಪ್ಟನ್ಸ್ ಇನ್ನಿಂಗ್ಸ್ ಇವತ್ತು ನಿಂತ್ಕೊಂಡು ಪವನ್ ರತ್ನಾಯಕೆ ಜೊತೆ ನಿಂತ್ಕೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಬ್ಬರೂ ಹೊಡೆದ್ರು 162ಕ್ಕೆ ಪವನ್ ಔಟ್ ಆಗಿದ್ದು, 162ಕ್ಕೆ 6 ಆಯಿತು. ಅಷ್ಟರಲ್ಲಾಗಲೇ 147 ಕ್ರಾಸ್ ಆಗೋಯ್ತು. ಇದನ್ನು ಏನು ಅಂತ ಹೇಳೋದು ಇವಾಗ, 147 48 ಅಂತ ಹೊಡೆದ್ಮೇಲೆ ಆ ಪಾಕಿಸ್ತಾನ ಆಡ್ತಾ ಇದ್ದಿದ್ದು ಮೈಂಡ್ ಸೆಟ್ ಹೆಂಗಿರುತ್ತೆ ಅದನ್ನು ಯೋಚನೆ ಮಾಡ್ತಾಯಿದ್ದೆ. ಇನ್ನೇನು ಮ್ಯಾಚ್ ಅದು ಡಿಫೀಟು ಸೋತಂಗೆ ಲೆಕ್ಕ. ಅದಾದಮೇಲೆ ಸುಮ್ಮನೆ ಮ್ಯಾಚು ಟೆಕ್ನಿಕಲಿ ಆನ್ ದಿ ಪೇಪರ್ ಗೆಲ್ಲಬೇಕು ಅಂತ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಶ್ರೀಲಂಕಾ ಅವ್ರಿಗೆ ಸೋಲ್ಸ್ ಆಗೋಗಿದೆ ಅನ್ನೋದೇ ಲೆಕ್ಕ. ಅಂದರೆ ಮಾರಲಿ ಅವ್ರನ್ನ ಪಾಕಿಸ್ತಾನವ್ರನ್ನ ವಿಶ್ವಕಪ್ನಿಂದ ಆಚೆ ಹಾಕ್ಬಿಟ್ಟು ಸೋಲ್ಸ್ ಆಗಿದೆ ಅಂದ್ರೂ ಮ್ಯಾಚ್ ಗೆಲ್ಲೋ ಅಂತ ಒಂದು ಛಲ ಇದರಿಂದ ಆಡಬೇಕು ಅನ್ನೋದು. ಸರಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು, ದನ ಕೊಡ್ದಂಗೆ ಹೊಡೆದಿದ್ದು ಶಾನಕ. ಏನು 8 ಸಿಕ್ಸು, 38 30 ಬಾಲಲ್ಲ 79 ಏನೋ. ಕೊನೆಯಲ್ಲಂತೂ ಕೊನೆ ಓವರಲ್ಲೂ ಶಹೀನ್ ಆಫ್ರಿದಿಗೆ ಮಾನ ಮರ್ಯಾದೆ ತೆಗೆದುಬಿಟ್ಟು ಎಲ್ಲ ಹೊಟ್ಟೋಯ್ತು. ಕೊನೆ 2 ಬಾಲ್ ಡಾಟ್ ಆಗೋಯ್ತು. ಅದಿಲ್ಲ ಅಂದಿದ್ರು ಇನ್ನು 2 ಬಾಲಲ್ಲೂ ಅದರಲ್ಲಿ ಏನು ಬೇಕಿದ್ರು ಆಗೋ ಚಾನ್ಸಸ್ ಇತ್ತು. 6 ರನ್ನಲ್ಲಿ ಸೋತಿದ್ಲಕ್ಕ. 1 ಬಾಲ್ಗೆ 6 ರನ್ ಬೇಕಾಗಿದ್ದಿದ್ದು. ಕೊನೆ ಬಾಲ್ ಅದೇನು ವೈಡು ಅಂತಲೇ ಲೆಕ್ಕ. ನಾನು ವೈಡ್ ಕೊಟ್ಬಿಡ್ತಾರಾ ಅಂತ ಹಿಂಗೆ ಕಾಯ್ದು ನೋಡಿದ್ರೆ ವೈಡ್ ಆಗಿಬಿಟ್ಟು ಅಕಸ್ಮಾತ್ ಅದಾದಮೇಲೆ ಫ್ರೀ ಇನ್ನೊಂದು ಬಾಲ್ ಬರುತ್ತೆ, ಅದರಲ್ಲಿ 4 ಗೇರ್ ಹೊಡೆದ್ಬಿಟ್ಟು ಸೂಪರ್ ಓವರು ಏನೇನೋ ಆಗ್ಬಿಡುತ್ತೆ ಅಂತೆಲ್ಲ ನೋಡ್ತಾಯಿದ್ವಿ. ಅವೇನೂ ಆಗಲಿಲ್ಲ, ಡ್ರಾಮಾ. ಅದೇನೋ ಆನ್ ದಿ ಲೈನ್ ಬಿಲಾಂಗ್ಸ್ ಟು ಅಂಪೈರು ಅದು ಇದು ಅಂತೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಾಕಿಸ್ತಾನ ಅವ್ರು ಏನು ಸೆಲೆಬ್ರೇಟ್ ಏನು ಮಾಡಲಿಲ್ಲ ಗೆದ್ವಿ ಅಂತ. ಶ್ರೀಲಂಕಾ ಅವರು ಪಾಪ ದಸುನ್ ಶಾನಕ ಕ್ರೌಡ್ ಎಲ್ಲ ಕ್ಲಾಪ್ಸ್ ಮಾಡಿಬಿಟ್ಟು ಹೋದರು. ಕ್ರೌಡ್ ಮಾತ್ರ ರೊಚ್ಗೆದ್ಬಿಟ್ಟಿದ್ರು ಫುಲ್ಲು ಕೊನೆಯಲ್ಲಿ. ಸಖತ್ತು. ಇದೊಂಥರ ಇವತ್ತು ಮೈಂಡ್ ಗೇಮ್ಸು ಮತ್ತು ಮನಸ್ಸಿನಲ್ಲಿ ಅವ್ರುಗಳು ಆಟಗಾರರ ಮನಸ್ಸಿನಲ್ಲಿ ಆಗ್ತಾಯಿದ್ದಿದ್ದು ಇದನ್ನೆಲ್ಲ ಯೋಚನೆ ಮಾಡ್ತಾಯಿದ್ರೆ ವಿಪರೀತ. ಅಲ್ಲಿ ನ್ಯೂಜಿಲೆಂಡಲ್ಲಿ ಎಲ್ಲರೂ ಕೈ ಮುಕ್ಕೊಂಡು ಕೂತಿದ್ರು. ಹೆಂಗಾರ ಮಾಡಿಬಿಟ್ಟು 101ಕ್ಕೆ 5 ಆದಾಗ ಹೆಂಗಾರು ಮಾಡಿ ಇನ್ನೊಂದು 40 ರನ್ ಹೊಡೆದ್ಬಿಟ್ರಪ್ಪ, 45 ರನ್ ಹೊಡೆದು 147 ಕ್ರಾಸ್ ಮಾಡಿಬಿಟ್ರೆ ಸಾಕು ಈ ಶ್ರೀಲಂಕಾ ಅವರು ಅಂತ. ಪಾಕಿಸ್ತಾನ ಅವ್ರದ್ದು ಹಂಗೆ ಆಗೋಯ್ತು. ಫೀಲ್ಡಿಂಗು ಕ್ಯಾಚ್ ಎಲ್ಲ ಬಿಟ್ಟರು. ರನ್ಔಟ್ ಚಾನ್ಸ್ಗಳಂತೂ ಎಷ್ಟೊಂದು ಕೈಗೆ ಬಂದ್ಬಿಟ್ಟಿತ್ತು, ಎಲ್ಲ ಕೈಯಿಂದ ಆಚೆ ಬಿಟ್ಬಿಟ್ರು. ಅವರೇ ಹಾಳು ಮಾಡ್ಕೊಂಡಿದ್ದು. ಒಳ್ಳೆ ಸ್ಟಾರ್ಟ್ ಬಂದಿದ್ದ ಮ್ಯಾಚ್ನ ಕೈ ಚೆಲ್ಬಿಟ್ರು. ಇವತ್ತು ವಿಶ್ವಕಪ್ನೂ ಕೂಡ ಬಿಟ್ಟು ಮನೆಗೆ ಹೋಗುವಂಥ ಪರಿಸ್ಥಿತಿ. ಇದು ಎಲ್ಲ ಮುಗಿದೋಯ್ತು. ಶಾನಕಂಗೆ ನಿಜವಾಗ್ಲೂ ಇವತ್ತು ಪ್ಲೇಯರ್ ಆಫ್ ದ ಮ್ಯಾಚು. ಅವರು ಅಲ್ಲಿ 100ಗಳು ಹೊಡೆದಿದ್ರು ಇವತ್ತು ಕೊಡಬೇಕು. ಏನು ನಿಜವಾಗ್ಲೂ ಆ ಬ್ರೇವ್ ಹಾರ್ಟ್ ಡಿಸ್ಪ್ಲೇ ಅಂತಾರೆ ನೋಡಿ, ಇವತ್ತು ಸಕ್ಕತ್ತಾಗಿತ್ತು. ಶ್ರೀಲಂಕಾ ಕ್ರಿಕೆಟ್ಗೆ ಈ ಥರ ಇನ್ನಿಂಗ್ಸ್ಗಳು ಇವತ್ತೆಲ್ಲ ಏನಾರು ಅಕಸ್ಮಾತ್ ಗೆದ್ದುಬಿಟ್ಟಿದ್ರೆ ಇನ್ನೂ ಒಂದು ಬೇರೆ ಲೆವೆಲ್ಗೆ ಬಂದಿರೋದು. ಲಾಸ್ಟ್ ಬಾಲ್ 6 ಅನ್ನಂತ ಹೆಂಗಾರು ಆ ಶಹೀನ್ ಆಫ್ರಿದಿಗೆ ಏನು ಕಂಟಿನ್ಯೂಸ್ ಹೊಡೆದಿದ್ದು ಗುರು ಹಂಗೆ ಲಾಸ್ಟ್ ಓವರಲ್ಲೇ. ಅಪ್ಪ ನಿಜವಾಗ್ಲೂ ಅದು ನೆನೆಸ್ಕೊಂಡ್ರೇ ಮೈ ಜುಮ್ ಅನ್ಸುತ್ತೆ ಇವಾಗ್ಲೂ. ನಾಳೆ ನಮ್ಮದು ಗುರು. ಈಗ ಒಂಥರ ಹೆಂಗಾಯಿತು ಅಂದರೆ ನಾಳೆ ನಮ್ಮದು ಅಂದರೆ ಭಯ ಅನ್ನೋ ಥರ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾಕಂದರೆ ವೆಸ್ಟ್ ಇಂಡೀಸ್ ಕತೆ ಆಡ್ತಾ ಇರೋ ರೀತಿ ನೋಡಿದ್ರೆ ಅವ್ರುಗಳು ಏನೂ ಹೇಳೋಕ್ಕಾಗಲ್ಲ. ಕೊನೆಯವರೆಗೂ ಅವರವರು ಗದೆ ಥರ ಇದಾವೆ ಅವ್ರ ಕೈಗಳು. ಎಲ್ಲ ದನಕ್ಕೆ ಕೊಡ್ದಂಗೆ ಬಂದು ಹೊಡೆದಾಂದಾನೆ ದನ್ ಅಂತ ಹೋಗ್ಬಿಡುತ್ತೆ. ನಮ್ಮವ್ರ ಬೌಲರ್ಗಳು ಸರಿಯಾಗಿ ಬುಮ್ರಾ ಮತ್ತು ನಮ್ಮ ವರುಣ್ ಚಕ್ರವರ್ತಿ ಬೇರೆ ಔಟ್ ಆಫ್ ಫಾರ್ಮು ಕ್ಲಿಕ್ ಆದರೆ ಬದುಕೊಂಡ್ವಿ. ಏನಾದರೂ ಬ್ಯಾಡ್ ಡೇ ಆಯಿತು ಅಂದರೆ ಅವ್ರು ಯಾರು ಬೇಕಿದ್ರೂ ಹೊಡೆದು ಹಾಕುವಂಥ ಪರಿಸ್ಥಿತಿ. ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅನ್ನೋದೇ ನನಗೆ ಬೇಜಾರಾಗ್ತಾಯಿದೆ. ಅಂದ್ರೂ ಭಯ ಅಂತೂ ಇದೆ. 50-50 ಚಾನ್ಸೇ. ಈಗ ಎಲ್ಲ ಆಗ್ಬಿಟ್ಟು ಸದ್ಯ ನನಗೆ ಇವತ್ತು ಅದು ಬೇರೆ ಭಯ ಆಯಿತು. ಇವತ್ತು ಏನೋ ಮಾಡ್ಕೊಂಡು ಇವ್ರು ಅಳಕ್ಬಿಳಕ್ಕಂತ ಪಾಕಿಸ್ತಾನವರು 147 ಒಳಗಡೆ ಆಲ್ಔಟ್ ಮಾಡಿಬಿಟ್ಟು ಶ್ರೀಲಂಕಾನ ಅವರೇನಾರು ಬಂದ್ಬಿಟ್ಟು ನಾಳೆ ನಮ್ಮ ಕತೆ ಏನಾದ್ರು ಬರಲಿಲ್ಲ ಅಂದರೆ ಏನಪ್ಪ ಕತೆ ಅನ್ನೋ ಥರ. ಬಟ್ ಸದ್ಯ ಅವರು ಹೋದರು. ಈಗ ನಾವು ನಾಳೆ ಏನೂ ಇಲ್ಲ, ಪ್ಲೇನ್ ಆ್ಯಂಡ್ ಸಿಂಪಲ್ ಗೆಲ್ಲಬೇಕು ಅಷ್ಟೇ. ಎಲ್ಲರೂ ಬಿಗ್ ಗೇಮ್ ಆಡಿದ್ದು ಎಲ್ಲ ಎಕ್ಸ್ಪೀರಿಯೆನ್ಸ್ ಇದೆ, ಅನುಭವ ಇದೆ. ವೆಸ್ಟ್ ಇಂಡೀಸ್ಗೆ ಹೊಡೆದ ಹಾಕಬೇಕು. ಕಲ್ಕತ್ತಾನಲ್ಲಿ ಕ್ರೌಡು ಸಕ್ಕತ್ತಾಗಿ ಸಪೋರ್ಟ್ ಮಾಡ್ತಾರೆ. ಹೆಚ್ಚಿಗೆ ಏನು ಮಾಡಿದೆ ಟಾಸ್ ಕೂಡ ಇಂಪಾರ್ಟೆಂಟು. ರಿಂಕು ಸಿಂಗ್ ಮೋಸ್ಟ್ಲಿ ಆಡೋಲ್ಲ, ಯಾಕಂದರೆ ಪಾಪ ಅವ್ರ ತಂದೆಯವರು ಹೋಗ್ಬಿಟ್ಟಿದ್ದವರು. ಆತ್ಮಕ್ಕೆಲ್ಲ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಪಾಪ ಅಂದ್ರೂ ಮತ್ತೆ ಟೀಮ್ ಜಾಯ್ನ್ ಆಗ್ತಾಯಿದ್ದಾರೆ ಅಂತ ನಾವು ಹೇಳ್ತಿದ್ದಾರೆ. ಯಾರು ಆಡ್ತಾರೆ ಮಾಮೂಲಿ ಹೋದ ಟೀಮ್ ಲಾಸ್ಟ್ ಮ್ಯಾಚ್ಗೆ ಯಾರು ಆಡಿದ್ರೋ ಸ್ಯಾಮ್ಸನ್ನು, ಅಕ್ಷರ್ ಪಟೇಲು ಇವ್ರುಗಳೇ ಆಡ್ಕೋತಾರೆ.
ಸ್ಪಿನ್ನು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಟ್ರ್ಯಾಕಲ್ಲಿ. ದುಬೆ ಕಾಗೆ ಥರ ಬೌಲಿಂಗ್ ಮಾಡಿ ಹಾಳು ಮಾಡಬಾರ್ದು. ವರುಣ್ ಚಕ್ರವರ್ತಿ ಫಾರ್ಮಿಗೆ ಬರಬೇಕು, ಇದು ಇಂಪಾರ್ಟೆಂಟ್ ನಾಳೆಗೆ. ಸೊ ನಾಳೆ ಮ್ಯಾಚು ಏನಾಗುತ್ತೆ ಅಂತ ಮ್ಯಾಚ್ ಆದಮೇಲೆ ರಿವ್ಯೂ ವಿಡಿಯೋ ಮಾಡೋಣ. ಏನಾಗುತ್ತೆ ಎಲ್ಲರೂ ಕಾದು ನೋಡ್ತಾ ಇರೋಣ, ಏನಾಗುತ್ತೋ ನೋಡೋಣ, ಸಿಗ್ತಾ ಇರೋಣ ಹೀಗೆ. ಬಾಯ್.